ಹಾಯ್ ವೆಲ್ಕಮ್ ಟು ಲಿವ್ ಲೈಫ್ ರ್ಯಾವಿಶಿಂಗ್ಲಿ. ಇವತ್ತು ನಾನು ಮೈಸೂರು ಹತ್ರ ಇರೋ ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗಿದ್ದೆ. ಹ್ಯಾಡ್ ಬೀನ್ ಟು ಪಯಣ ಕಾರ್ ಮ್ಯೂಸಿಯಮ್ ನಿಯರ್ ಮೈಸೂರ್. ಇಟ್ಸ್ ಆಲ್ಮೋಸ್ಟ್ ಲೈಕ್ 134 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್, ಫ್ರಮ್ ಮೈ ಹೌಸ್ ಆ್ಯಕ್ಚುಲಿ 8 ಮೈಲ್. ಸೊ ಇಲ್ಲಿ ಬಂದುಬಿಟ್ಟು ಪಯಣ ಕಾರ್ ಮ್ಯೂಸಿಯಮ್ ಅಂತ ಒಂದು ಹೊಸ ಕಾರ್ ಮ್ಯೂಸಿಯಮ್ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ 1 ಇಯರ್ ಆಯಿತು ಅನಿಸುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಹಳೆ ಕಾಲದ ಲೆಗೆಸಿ ಕಾರ್ಸ್ ಎಲ್ಲ ಬ್ರಿಟಿಷ್ ಕಾಲದ್ದು, ತುಂಬ ಹಳೆಯದು 1920s 30s ಆ ಥರ ಕಾರೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಇದು ರಿಸೆಪ್ಷನ್ನು. ಅಲ್ಲಿ ಟಿಕೆಟ್ ತೊಗೋಬೇಕು. 75 ರುಪೀಸ್ ಟಿಕೆಟು. 9 AM ಓಪನ್ ಆಗುತ್ತೆ. 9 AM ಟು 10 PM ಅನಿಸುತ್ತೆ. ಮೋಸ್ಟ್ಲಿ 10 PM ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಧರ್ಮಸ್ಥಳ ಮಂಜುನಾಥೇಶ್ವರ ಅವ್ರದ್ದು ಒಂದು ಕಾರ್ ಇಟ್ಟಿದ್ದಾರೆ, ಧರ್ಮಾಧಿಕಾರಿಗಳದ್ದು. ಮೋಸ್ಟ್ಲಿ ಅವ್ರು ಕೊಟ್ಟಿರೋದು ಅನಿಸುತ್ತೆ ಈ ಕಾರ್ನ. ಸೊ ಅಲ್ಲಿ ಕಾರ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಮ್ಯೂಸಿಯಮ್ಮು. ಬನ್ನಿ ತೋರಿಸ್ತಾ ಹೋಗ್ತೀನಿ. ಸರ್ದು ಧರ್ಮಾಧಿಕಾರಿಗಳ್ದು ಹೆಗ್ಡೆ ಸಾಹೇಬ್ರದ್ದು ಫೋಟೋ ಇದೆ. ಇದು ಸ್ಟಾರ್ಟಿಂಗಲ್ಲಿ ಒಂದು ಇದು ಮಧ್ಯೆ ಡಿಪಿಕ್ಷನ್ ಕೊಟ್ಟಿದ್ದಾರೆ, ಹೇಗಿದೆ ಮ್ಯಾಪ್ ಒಳಗೆ ಎಲ್ಲ ಅಂತ. ಒಂದು ರೋಡ್ ಮ್ಯಾಪ್ ಥರ ಇದೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಂದು ಮಾಡೆಲ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ಎಂಟ್ರ್ ಆದಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒಳ್ಳೊಳ್ಳೆ ಕಾರ್ಗಳು. ಯು ನೆವರ್ ಸೀನ್ ಸಚ್ ಕಾರ್ಸ್ ಇನ್ ಯುವರ್ ಲೈಫ್ ಟೈಮ್. ಅಂದರೆ ಆ ಥರ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ನೀವು, ಇಲ್ಲಿ ವೀಲ್ ಎವಲ್ಯೂಷನ್ ಹೇಗಾಯಿತು ಅಂತ ಮಾಡಿದ್ದಾರೆ. ಚಕ್ರಗಳು ಹೇಗೆ ಬೆಳೀತಾ ಬಂತು ಹಳೆ ಕಾಲದಿಂದ ಅಂತೆಲ್ಲ ಡಿಪಿಕ್ಟ್ ಮಾಡಿದ್ದಾರೆ. ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ್ಕೋಬೋದು ನೀವು. ಹೋಗಿ ನೀವು 134 ಕಿಲೋಮೀಟರ್ಸ್ ಅನ್ನಲ್ಲ ಬೆಂಗಳೂರಿಂದ. ಸೊ ಕಾರಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಡೌಟು. ಇನ್ನು ಸ್ಟಾರ್ಟಿಂಗಲ್ಲಿ ನೋಡಿ ಎತ್ತಿನ ಗಾಡಿಗಳು, ಥರ ಎತ್ತಿನ ಗಾಡಿಗಳು ಇಟ್ಟಿದ್ದಾರೆ ಎಲ್ಲ. ಬಸ್ಸಲ್ಲಿ ಏನಕ್ಕೆ ಡೌಟು ಅಂದರೆ, ಅಲ್ಲಿಗೆ ಸ್ಟಾಪ್ ಇರೋದೆಲ್ಲ ನನಗೆ ಗೊತ್ತಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲೋ ಇಲ್ಲ ಅನ್ಸುತ್ತೆ ಸ್ಟಾಪು. ಪ್ರೈವೇಟ್ ವೆಹಿಕಲ್ ಹೋದರೆ ಒಳ್ಳೆಯದು. ನೀವು ಬೈಕರ್ಸ್ ಆದರೆ ಬೈಕಲ್ಲಿ ಎಲ್ಲ ಹೋಗ್ಬೋದು. ಕಾರಲ್ಲಿ ಫ್ಯಾಮಿಲಿ ಜೊತೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಹೋಗ್ಬೋದು. ಸೊ ಅಲ್ಲಿಂದ 16 ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಗೆ, ಮತ್ತು ಸಿಟಿಗೆ, ಮೈಸೂರು ಸಿಟಿಗೆ ಅಲ್ಲಿ ಹತ್ರ ಹೋದರೆ. ಸೊ ಇಲ್ಲಿ ನೋಡಿ ಡಿಫ್ರೆಂಟ್ ವೆರೈಟಿ ಆಫ್ ಇದು ಹೈ ಕ್ಲಾಸ್ ಟಾಂಗಾಗಳು ಬ್ರಿಟಿಷರ್ಸ್ ಯೂಸ್ ಮಾಡ್ತಿದ್ದು. ಈ ಥರ ಟಾಂಗಾಗಳು ನಾವು ಹಳ್ಳಿಲೆಲ್ಲ ಯೂಸ್ ಮಾಡಿದ್ದೀವಿ ತುಂಬ ಚಿಕ್ಕ ಹುಡುಗರಿದ್ದಾಗ. ಈ ಥರ ಎತ್ತಿನ ಗಾಡಿಗಳು ಓಡಾಡಿದ್ದೀವಿ. ಬಟ್ ಸ್ಟಾರ್ಟಿಂಗಲ್ಲಿ ತೋರಿಸ್ನಲ್ಲ ಅದು ಸ್ವಲ್ಪ ಹೈಫೈ ಇತ್ತು. ಇಲ್ಲಿಂದ ಸ್ಟಾರ್ಟ್ ಕಾರು ನೋಡಿ ಹೆಂಗಿದೆ ಕಾರ್ಸ್ಗಳು ಎಲ್ಲ ಬ್ರಿಟಿಷರ್ಸ್ ಕಾಲದ್ದು. ಒಳ್ಳೆ ಬ್ಯೂಟಿಫುಲ್ ಕಾರ್ಸು. ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಎಲ್ಲ ಪೇಂಟ್ ಮಾಡಿದ್ದಾರೆ ಅಫ್ಕೋರ್ಸ್. ಇವರೆಲ್ಲ ರಿನೋವೇಟ್ ಮಾಡಿದಾರಲ್ಲ, ಫುಲ್ ರಿಜುವಿನೇಟ್ ಮಾಡಿ ಪೇಂಟಿಂಗ್ ಮಾಡಿ ರೆಡಿ ಮಾಡಿದ್ದಾರೆ. ಬಟ್ ನೋಡಿ ಇದು ಹೇಗಿದೆ ಅಂತ. ವಾವ್, ಇಟ್ ಲುಕ್ಸ್ ಸೋ ನೈಸ್. ನೀವು ಕೆಲವು ಫಿಲಮ್ಸಲ್ಲಿ ನೋಡಿರ್ಬೋದು, ಟೈಟಾನಿಕಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸ್ತಾರೆ ಈ ಥರ ಬ್ರಿಟಿಷ್ ಕಾರ್ಗಳ್ನ. ಹೀರೋಯಿನ್ ಬಂದುಬಿಟ್ಟು ಶಿಪ್ ಹತ್ಬೇಕಾದ್ರೆ ಈ ಥರ ಎಲ್ಲ ಕಾರ್ ಕಾಣುತ್ತೆ. ಹಳೆ ಫಿಲಮ್ಸಲ್ಲಿ ನೋಡಿರ್ಬೋದು ನೀವು. ಇದು ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ವಾವ್, ದಿಸ್ ಲುಕ್ಸ್ ಸೋ ನೈಸ್. ಒಂಥರ ಯುನೀಕು. ನಮಗೆ ಮುಟ್ಟಕ್ಕೆ ಬಿಡೋಲ್ಲ, ಬಟ್ ಈ ಥರ ಕಾರೆಲ್ಲ ಓಡಾಡಬೇಕು ಅನಿಸುತ್ತೆ. ಇಲ್ಲ ನೋಡಿ, ದಿಸ್ ವಾಸ್ ಸೋ ಕ್ಯೂಟ್. ಇದನ್ನ ನೋಡಿದ್ರೆ ತುಂಬ ಖುಷಿ ಆಯಿತು. ರಿಯಲಾಗಿ ನೋಡ್ಬೇಕು ನೀವು, ತುಂಬ ಚೆನ್ನಾಗಿದೆ. ಸೋ ಕ್ಯೂಟ್, ಸ್ಮಾಲ್ ಆ್ಯಂಡ್ ಕ್ಯೂಟ್. ಆಮೇಲೆ ಇದು ನೋಡಿ, ಇದು ಇನ್ನೊಂದು ಕಾರು ಬ್ಲೂ ಕಲರು, ತುಂಬ ಚೆನ್ನಾಗಿದೆ. ಹೀಗೆ ತುಂಬ ಕಾರ್ಗಳಿದೆ. ಆಲ್ಮೋಸ್ಟ್ ಲೈಕ್ 70+ ಕಾರ್ಸ್ ಇದೆ ಈ ಥರ. ಆಮೇಲೆ ಫ್ಯೂ ಲಾರೀಸು ಇದೆ, ಹಳೆ ಕಾಲದ ಲಾರೀಸು. ಆಮೇಲೆ ಈಗಿನ ಕಾಲದ 2000 ಆಲ್ಮೋಸ್ಟ್ ಲೈಕ್ 2005 2008ವರೆಗೂ ಬಂದಿರೋ ಕಾರ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಆಮೇಲೆ ತೋರಿಸ್ತೀನಿ. ರೇವಾ ಕಾರು ಇದೆ, ಹಳೆ ಕಾಲದ ರೇವಾ ಕಾರ್ಸ್ ಎಲ್ಲ ಇದೆ. ಸೊ ಆ ಥರ ಮಾಡಿದ್ದಾರೆ. ಈ ಫಸ್ಟ್ ಸೆಕ್ಷನಲ್ಲಿ, ಫಸ್ಟ್ ಫ್ಲೋರಲ್ಲಿ ಇದು ಈ ಥರ ಎಲ್ಲ ಕಾರ್ಸು ತುಂಬ ಇದೆ, ಹಳೆ ಕಾಲದ ಕಾರ್ಸ್ಗಳು. ಇದು ನಂಗೆ ಮತ್ತೆ ತುಂಬ ಇಷ್ಟ ಅದಕ್ಕೆ ಬಂದು ಹೋದೆ ಮತ್ತೆ ಇಲ್ಲಿ. ಸೊ ನೋಡಿ ಫುಲ್ ಎಲ್ಲ ಲೆಗೆಸಿ ಆ್ಯಂಟಿಕ್ ಪೀಸ್ಗಳೆಲ್ಲ. ವಾವ್, ದಿಸ್ ಲುಕ್ಸ್ ಸೋ ನೈಸ್. ಇದು ನೋಡಿ ಬ್ರೌನ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಎಷ್ಟು ದೊಡ್ಡ ಕಾರು ಅಂದರೆ, ಉದ್ದ ತುಂಬ ಇದೆ, ಲೆಂತ್ ನೋಡಿ. ವಾವ್, ದಿಸ್ ಲುಕ್ಸ್ ಸೋ ಅಮೇಝಿಂಗ್ ಅಂದರೆ ಸೋ ಅಮೇಝಿಂಗ್. ಇದು ಎಲ್ಲ ಫೋಟೋಸ್ ತಗೊತಾ ಇದ್ರು ಎಲ್ಲ ಮುಂದೆ ನಿಂತ್ಕೊಂಡ್ರು. ಯಾವುದಿದು ಫ್ರೀಸರಾ ಚೆನ್ನಾಗಿದೆ ನೋಡಿ ಇಲ್ಲಿ. ಇದೊಂಥರ ಅಂಬಾಸಿಡರ್ ಕಾರ್ ಥರ ಇದೆ. ಬಟ್ ಅವ್ರ ಉದ್ದ ನೋಡಿ ಎಷ್ಟಿದೆ. ಬಾನೆಟ್ಟು ಉದ್ದ ನೋಡಿ. ದಿಸ್ ಲುಕ್ಸ್ ಸೋ ನೈಸ್. ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿತ್ತಲ್ಲ, ನೋಡೋಕೆ ಖುಷಿ ಆಗುತ್ತೆ. ಈ ಥರ ಕಾರ್ಸ್ಗಳು ಈಗ ಬೆಂಟ್ಲಿ ಅಲ್ಲ, ಇದು ಯಾವುದೋ ಮಿನಿ ಕೂಪರ್ ಕಾರು ಸ್ವಲ್ಪ ಹಿಂಗೆ ಕಾಣುತ್ತೆ. ಅದೊಂದೇ ಈಗಿನ ಕಾಲದ ಈ ಥರ ಕಾಣೋದು. ಇದು ನೋಡಿ, ಇದು ಮಹಾರಾಜರು ಯೂಸ್ ಮಾಡ್ತಿದ್ದ ಕಾರು, ಮೈಸೂರು ಮಹಾರಾಜರು. ಅದನ್ನು ಹಂಗೆ ಇಟ್ಟಿದ್ದಾರೆ ಇಲ್ಲಿ. ವಾವ್, ಇದು ಹತ್ರ ರಿಯಲಾಗಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ನಿಜವಾಗ್ಲೂ ಹೋಗಿ ಭೇಟಿ ಮಾಡಲೇಬೇಕಿದ್ನ. ಯು ಹ್ಯಾವ್ ಟು ಗೋ ಆ್ಯಂಡ್ ಸಿ ದಿಸ್.
ಅದರ ಸ್ಪೀಡು ಟಾರ್ಕು ಎಲ್ಲ ಕೊಟ್ಟಿದ್ದಾರೆ ಎಲ್ಲ. ಸಕ್ಕದಾಗಪ್ಪ. ರಿಯಲಾಗಿ ನೋಡಿದ್ರೆ ಇದನ್ನ ಮಹಾರಾಜರು ಇಂಥ ಕಾರ್ ಓಡಾಡ್ತಿದ್ರ ಅಂದರೆ ಖುಷಿ ಆಗುತ್ತೆ. ಅಲ್ಲಿ ಕೆಲವು ವೀಡಿಯೋಸು ಹಾಕಿದ್ದೆ, ಡಿಸ್ಪ್ಲೇ ಮಾಡಿದ್ದಾರೆ ಮಹಾರಾಜರದ್ದು, ಅವಾಗ ಕಾರಲ್ಲಿ ಓಡಾಡ್ತಿದ್ದಿದ್ದು. ಮೆಜೆಸ್ಟಿಕ್ ಆಗಿದೆ ಕಾರ್ ಮಾತ್ರ ಇದು. ಸೋ ನೈಸ್. ಅವರೇ ಮಹಾರಾಜರು ಚಿಕ್ಕ ಹುಡುಗರಿದ್ದಾಗ ಎಲ್ಲ. ಇದು ಮತ್ತು ಬೇರೆ ಥರ ಕಾರ್ಗಳು, ರೆಡ್ಡು ವೈಟ್ ಕಾಂಬಿನೇಷನ್ನು. ವಾವ್, ದಿಸ್ ಲುಕ್ಸ್ ಸೋ ಗುಡ್. ಇದು ಹಳೆ ಕಾರ್ಗಳ್ದು ಇದೇನಂದರೆ ತುಂಬ ಉದ್ದ ಬಾನೆಟ್ ಉದ್ದ, ಲೆಂತ್ ಕಾರ್ ತುಂಬ ಉದ್ದ. ಆ ಕಾಲದಲ್ಲಿ ಮೋಸ್ಟ್ಲಿ ತುಂಬ ಕಮ್ಮಿ ಟ್ರಾಫಿಕ್ ಇದ್ದರಿಂದ ಆರಾಮಾಗಿ ಓಡಿಸಾಡ್ತಿದ್ರು ಅನಿಸುತ್ತೆ. ಆಮೇಲೆ ಇಲ್ಲಿ ನೋಡಿ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೆಲವು ಕಾರ್ಗಳು ಕಾಣುತ್ತೆ. ಜನ ತುಂಬಾ ಬಂದಿದ್ದರು. ಸಂಡೇ 9 AM ಹೋದರೆ, ನೀವು 9 AM 10 AM ಹೋದರೆ ಆರಾಮಾಗಿ 1-2 hours ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು 2 hours. ಸೊ ಯಾ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋದರೆ ಆಫ್ಕೋರ್ಸ್ ಇವರು ಟೈರ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಮೋಸ್ಟ್ಲಿ ಎಲ್ಲ ರಿಜುವನೇಟ್ ಮಾಡಿ ಹಾಕಿದ್ದಾರೆ. ಇದಂತೆ ಯಾವುದಿದು, ಈ ಕಾರ್ ಬಂದುಬಿಟ್ಟು ರೋಲ್ಸ್ ರಾಯ್ಸು. ಆ ಕಾಲದ 1920s ರೋಲ್ಸ್ ರಾಯ್ಸು. ವಾವ್, ರೋಲ್ಸ್ ರಾಯ್ಸ್. ಇದು ಎಲ್ಲ ಇಂಜಿನ್ಸ್ಗಳು ಇಟ್ಟಿದ್ದಾರೆ ಅಲ್ಲಿ. 2 ಸ್ಟ್ರೋಕ್ ಇಂಜಿನು, 3 ಸ್ಟ್ರೋಕ್, 4 ಸ್ಟ್ರೋಕ್ ಇಂಜಿನ್ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಇಂಜಿನ್ಸ್ ಇಟ್ಟಿದ್ದಾರೆ ಆ್ಯಕ್ಚುಯಲ್ ಕಾರ್ದು. ಆಮೇಲೆ ಚಾಸಿ ಎಲ್ಲ ಕಾಣುತ್ತೆ ಇಲ್ಲಿ ನೋಡಿ, ಡಿಸೆಕ್ಟ್ ಮಾಡಿ ಇಟ್ಟಿದ್ದಾರಲ್ಲ ನೀಟಾಗಿ ಚಾಸಿ. ಇದೆಲ್ಲ ಹಳೆ ಕಾಲದ ಯಾವುದೋ ಕಾರ್ದು. ಇಲ್ಲೆಲ್ಲ ತುಂಬ ಚೆನ್ನಾಗಿ ಡಿಸೆಕ್ಟ್ ಮಾಡಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಅದರ ಕಾರ್ಬೊರೇಟರ್ಸು ಎಲ್ಲ ಇಟ್ಟಿದ್ದಾರೆ, ಎಲ್ಲ ಪೇಂಟ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೈಸ್. ಸೊ ಇದು ಹೇಳಿದ್ನಲ್ಲ ಮಹಾರಾಜರದಂಥ ಕಾರು. ಮತ್ತೆ ಹೋದೆ ಅಲ್ಲಿ, ಇಲ್ಲಿ ಏನು ನೋಡಿ ಇದು ಕಾಣುತ್ತೆ ಇಲ್ಲಿ. ಆ ಕಾಲದ ಮಹಾರಾಜರು ಹೋಗ್ತಿದ್ದು ಫೋಟೋಸು ವೀಡಿಯೋಸ್ ಎಲ್ಲ ಅಲ್ಲಿ ಟಿ ವಿಲಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಮೆಜೆಸ್ಟಿಕ್ಕಾಗಿ ಕಾಣುತ್ತೆ ಈ ಕಾರ್ ಮಾತ್ರ. ಮೈಸೂರು ಮಹಾರಾಜರು ನೋಡಿ ಅವಾಗ ಹೋಗ್ತಾ ಇರೋದು. ದಿಸ್ ಲುಕ್ಸ್ ಸೋ ಅಮೇಝಿಂಗ್. ಆಮೇಲೆ ಇಲ್ಲಿ ಇನ್ನೊಂದು ಮುಂದೆ ಬೈಕ್ಸ್ ಇದೆ. ಬೈಕ್ ನೋಡಿ, ನಮ್ಮದು ರಾಜ್ದೂತು, SD, ಯಮಹ, ಚೇತಕ್ಕು ಅವೆಲ್ಲ ಬೈಕ್ಸ್ ಇಟ್ಟಿದ್ದಾರೆ. ಯಮಹ ನನಗೆ ಗೊತ್ತಿರ್ಬೋದು. ಇವಾಗ ಲೇಟ್ 90s ಅರ್ಲಿ 2000s ಎಲ್ಲ ಹುಡುಗರು ಕ್ರೇಜ್ ಆಗಿದ್ರು ಇದರಲ್ಲಿ, ಈ ಬೈಕ್ ತೊಗೋಬೇಕು ಅಂತ. ಇದು ಬಂದುಬಿಟ್ಟು ರಾಜ್ದೂತ್ ಅನಿಸುತ್ತೆ. ರಾಜ್ದೂತ್ ಅಲ್ಲ, ಇದು ಎಕ್ಸ್ಪ್ಲೋರರ್. ಇದು ಈ ಕಾಲದ ಹುಡುಗರಿಗೆ ನೋಡೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಎಲ್ಲ ಬೈಕ್ಸು. ಇದು ನೋಡಿದ್ದೀವಿ, ರಾಜ್ದೂತ್ ನೋಡಿದ್ದೆ ಮಾಮನ ಹತ್ರ ಇತ್ತು ಇದು ರಾಜ್ದೂತ್. ಚೇತಕ್ಕು, ಇದು ಬುಲೆಟ್ ಬಿಡಿ, ಇದು ಮಾಮೂಲಿ. ವೆಸ್ಪಾ, ಚೇತಕ್ಕು. ನಮ್ಮ ತಂದೆ ಹತ್ರ ವೆಸ್ಪಾ ಇತ್ತು, ವೆಸ್ಪಾ ನೋಡಿದ್ದೀನಿ. ಇದು ಕೆನಡಿ ಕೊಂಡ ಅರ್ಲಿ 2000 ಅಂತೂ ವಿಪರೀತ ಫೇಮಸ್ಸು. ಬಜಾಜ್ ಚೇತಕ್ಕು. ಮತ್ತು ಹಂಗೆ ಕಾರ್ಸ್ ಕಂಟಿನ್ಯೂ ಆಗುತ್ತೆ, ಡಿಫ್ರೆಂಟ್ ಕಾರ್ಸು ನೋಡ್ಬೋದು ನೀವಿಲ್ಲಿ. ಹಂಗೆ ನೀವು ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ ಒಂದು ಗುಡ್ಡ ಕಾಣುತ್ತೆ ರಾಮನಗರದಲ್ಲಿ, ಅಲ್ಲಪ್ಪ ನಿಂತ್ಕೊಂಡು ಫೋಟೋಸ್ ತಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಹೇಳೋದು ಮಾತ್ರ ನಾನು. ಆ್ಯಸ್ ವಿ ಕಂಟಿನ್ಯೂ ನೋಡಿ, ಡಿಫ್ರೆಂಟ್ ಕಾರ್ಸ್ಗಳಿದೆ ಇಲ್ಲಿ. ಮತ್ತು ಇದು ಜಾಗ್ವಾರು ನೋಡಿ, ಎಷ್ಟು ಚೆನ್ನಾಗಿದೆ ಜಾಗ್ವಾರ್ ಕಾರು. ಮುಂದೆ ಅದರದ್ದು ಇದಿದೆ ನೋಡಿ, ಲೋಗೋ. ವಾವ್, ಎಷ್ಟು ಚೆನ್ನಾಗಿದೆಲ್ಲ ಲುಕ್ಸು. ಬಟ್ ಆಲ್ಮೋಸ್ಟ್ 70+ ಕಾರ್ಸ್ ಇದೆ ಅನಿಸುತ್ತೆ. 70+ ಲೆಗೆಸಿ ಕಾರ್ಸ್ ಇದೆ. ಆಮೇಲೆ ಕೆಲವು ಲಾರೀಸು ಇದೆ, ಟ್ರಕ್ಸ್ಗಳು, ಓಲ್ಡ್ ಲಾರೀಸ್, ಹಳೆ ಕಾಲದ ಲಾರಿಗಳು ತುಂಬ ಇದೆ. ಆಮೇಲೆ ರೇವಾ ಕಾರು ಎಲ್ಲ ಈಗ 2000-2008 ಟೈಮ್ದೆಲ್ಲ, ಆ ಟೈಮ್ದೆಲ್ಲ ಕಾರ್ಸ್ ಇಟ್ಟಿದ್ದಾರೆ. ಕೆಲವು ಮಾರ್ಟೀಸು ಅದು ಇಟ್ಟಿದ್ದಾರೆ, ಅಂಬಾಸಿಡರ್ಸು. ಆಮೇಲೆ ಮೆಟೆಡೋರ್ ಇದೆ ಮುಂದೆ, ತುಂಬ ಚೆನ್ನಾಗಿ ನೋಡಿ ತೋರಿಸ್ತೀನಿ ಅದನ್ನು. ನಾವು ಚಿಕ್ಕ ಇರ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ತಿದ್ದು ಮೆಟೆಡೋರಲ್ಲೇ. ಇದು ನೋಡಿ ಈ ಕಾರು ಎಷ್ಟು ಉದ್ದ ಇದೆ, ಒಬ್ಬ ಹಳೆ ಕಾಂಟೆಸಾ ಕ್ಲಾಸಿಕ್ ಅಂತ ಒಂದು ಬರ್ತಿತ್ತು ನಾವು ಚಿಕ್ಕ ಇದ್ದಾಗ, ಅದೇ ಥರ ಇದು ನೋಡಿ ಎಷ್ಟು ಉದ್ದ ಇದೆ ಈ ಕಾರು. ದಿಸ್ ಲುಕ್ಸ್ ಸೋ ಅಮೇಝಿಂಗ್. ಅದನ್ನೆಲ್ಲ ಎಲ್ಲ ಚೆನ್ನಾಗಿ ಪೇಂಟ್ ಮಾಡಿ ಇಟ್ಟಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಾವ್, ಈ ಕಲರನ್ನು ತುಂಬ ಇಷ್ಟ ಆಯಿತು, ಒಂಥರ ಗ್ರೀನಿಶ್ ಬ್ಲೂ ಕಲರು. ವಾವ್, ದಿಸ್ ಲುಕ್ಸ್ ಸೋ ಗುಡ್. 1955 ಅಂತ ಇದು ಮೇಕ್ ಆ್ಯಂಡ್ ಮಾಡೆಲ್. ಇನ್ನೊಂದು ಉದ್ದ ಕಾರ್ ತೋರಿಸ್ತೀನಿ ನೋಡಿ ಮುಂದೆ. ಹಿಂಗಿದೆ ಅಂದರೆ ಅಪ್ಪ, ಅದು ಎಷ್ಟು ಲೆಂತ್ ಇದೆ ಅಂದರೆ ಸಣ್ಣ ಇದರಲ್ಲಿ ಕಟ್ ಮಾಡೋದೇ ಕಷ್ಟ ಆಗುತ್ತೆ. ಇದೊಂದು ಪರ್ಪಲ್ ಗ್ರೇಪ್ಸ್ ಕಲರ್, ಒಂಥರ ಡಿಫ್ರೆಂಟ್ ಆಗಿದೆ, ದ್ರಾಕ್ಷಿ ಕಲರು. ಇಲ್ಲಿ ಬಂತ, ಇದು ನೋಡಿ ಬ್ಲೂ ಕಲರು. ಇದು ಬಂದ್ಬಿಟ್ಟು ಎಷ್ಟು ಉದ್ದ ಇದೆ ಅಂದರೆ ಮೈ ಗಾಡ್,
ಇದು ನಿಜವಾಗ್ಲೂ ಹೇಳ್ತೀನಿ, ಏನು ಬೇಕಾ ತುಂಬೋದು ಹಿಂದೆ ಡಿಕ್ಕಿಲಿ. ಮುಂದೆ ಕುತ್ಕೊಳ್ಳೋಕ್ಕೂ ಅಷ್ಟೇ ಸ್ಪೇಸ್ ಇದೆ. ಸಖತ್ ಉದ್ದ ಇದೆ ಮಾತ್ರ ಇದು. ನನ್ನ ಹತ್ರ ವರ್ಣ ಇದೆ, ಅದೇ ಇದು ಉದ್ದ ಇದು ಕಟ್ ಮಾಡೋಕ್ಕೆ ಅಂತಿರ್ತೀನಿ. ಇದು ಕಟ್ ಮಾಡೋಕ್ಕೆ ರೋಡ್ಗಳಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅವಾಗ ಗೊತ್ತಿಲ್ಲ. ಬಟ್ ತುಂಬ ಮೆಜೆಸ್ಟಿಕ್ ಆಗಿದೆ ಮಾತ್ರ ಇದು. ನೋಡೋಕೆ ಫುಲ್ ಖುಷಿ ಆಗುತ್ತೆ. ವಾವ್, ಎಲ್ಲ ಗ್ಲಾಸಿ ಲುಕ್ಸ್ ಇದೆ. ಎಲ್ಲ ಫೋಟೋಸ್ ತಗೊತಾ ಇದ್ರ ಮುಂದೆ ನಿಂತ್ಕೊಂಡು. ಆಮೇಲೆ ಇಲ್ಲಿ ನೋಡಿ, ಇದು ಅಷ್ಟೇ, ಇದೊಂಥರ ಡಿಫ್ರೆಂಟ್ ಬ್ಲೂ ಇದೆ. ವಾವ್, ಸೂಪರ್. ನೀವು ವಿಸಿಟ್ ಮಾಡೋಕ್ಕೆ ಮರಿಬೇಡಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗಿ. ಅಲ್ಲಿಗೆ ನಾನು ಹೇಳಿದ್ದೇನೆಂದರೆ, ಡೈರೆಕ್ಟ್ ಬಸ್ಸಸ್ ಯಾವುದೂ ಇಲ್ಲ. ಮೈಸೂರಿಗೆ ಹೋಗ್ಬಿಟ್ಟು ವಾಪಸ್ ಅಲ್ಲಿಂದ ಬರಬೇಕು. ನೀವೇನಾದರೂ ಆಟೋನೋ ಅಥವಾ ಕಾರ್ ಮಾಡ್ಕೊಂಡು ಬರಬೇಕು. ಇಲ್ಲಾಂದರೆ ಸ್ವಂತ ಹೋದರೆ ಒಳ್ಳೆಯದು. ನಾನು ಹೇಳ್ದಂಗೆ ಬೈಕರ್ಸ್ ಎಲ್ಲ ಹೋಗ್ಬಿಟ್ಟು ನೋಡ್ಬೋದು, ವೀಕೆಂಡ್ ಏನಾದರೂ ಟ್ರಿಪ್ ಆದರೆ. ಆಮೇಲೆ ನೋಡಿ, ಯಾರೋ ರಾಧಾಕೃಷ್ಣನ್ ಸರ್ ಕಾರ್ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರ ಫೋಟೋ ಇತ್ತಪ್ಪ, ಸರಿಯಾಗಿ ಓದೋಕ್ಕಾಗಲಿಲ್ಲ. ಅಲ್ಲಿ ರಾಧಾಕೃಷ್ಣನ್ ಫೋಟೋ ಇತ್ತು. ರಾಧಾಕೃಷ್ಣನ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸಾರಿ ಬಾಬು ರಾಜೇಂದ್ರ ಪ್ರಸಾದ್, ಆಮೇಲೆ ರಾಧಾಕೃಷ್ಣ ಇಬ್ಬರದ್ದು ಇತ್ತು. ಕೆಳಗಿನ ಇದು ಫಸ್ಟ್ ಫ್ಲೋರ್, ಇದು ಇಲ್ಲಿ ಗ್ರೌಂಡ್ ಫ್ಲೋರ್ ನೋಡಿ. ಅಲ್ಲಿ ಕೆಲವು ಎಲ್ಲ ಇಟ್ಟಿದ್ದಾರೆ. ಆಮೇಲೆ ತೋರಿಸ್ತೀನಿ, ಇಲ್ಲಿ ಮುಂದೆ ಇಲ್ಲೊಂದು ಕ್ಯೂಟ್ ಕಾರ್ ಇತ್ತು, ರೆಡ್ ಕಲರು. ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಫ್ಲೋರ್ ಇದು. ಆಮೇಲೆ ಮತ್ತೆ ಗ್ರೌಂಡ್ ಫ್ಲೋರಲ್ಲಿ, ಬೇಸ್ಮೆಂಟಲ್ಲಿ ಇನ್ನೊಂದು ಫ್ಲೋರ್ ಇದೆ. ಅಲ್ಲಿ ಬಂದುಬಿಟ್ಟು ಲಾರಿಗಳು ಎಲ್ಲ ಇಟ್ಟಿದ್ದಾರೆ. ನೋಡಿ, ದಿಸ್ ಲುಕ್ಸ್ ಸೋ ಗುಡ್. ತುಂಬ ಕ್ಯೂಟಾಗಿದೆ ಇದು. 2 ಸೀಟರ್ ಅಷ್ಟೇ ಇದು. 1937 ಅಂತೆ ಮೇಕ್ ಆ್ಯಂಡ್ ಮಾಡಲ್. ಮೇಕ್ ಯಾವುದು ಗೊತ್ತಿಲ್ಲ, ಮಾಡಲ್ ಅಷ್ಟೇ. ಇಲ್ಲಿ ನೋಡಿ, ಗ್ಲೈಡರು, ಯಾವುದೋ ಒಂದು ಗ್ಲೈಡರ್ ಹಾಕಿದ್ದಾರೆ, ಯಾವುದೋ ಹಳೆ ಕಾಲದ ಗ್ಲೈಡರ್ದು. ಅದು ಸಂಗ್ರಹಣೆ ಮಾಡಿದ್ದಾರೆ. ಇಲ್ಲಿ ಇಳಿದು ಹೋಗಬೇಕು ಕೆಳಗೆ ಬೇಸ್ಮೆಂಟಿಗೆ. ಅಲ್ಲಿ ಇನ್ನೂ ಚೆನ್ನಾಗಿದೆ, ಅದ್ಭುತವಾದ ಲಾರಿಗಳು, ಮೆಟಡೋರು. ಆಮೇಲೆ 2000ಇಂದ 2008ವರೆಗೂ ಬಂದಿರೋ ಕಾರ್ಸ್ಗಳು ಅವೆಲ್ಲ ಇದೆ. ಬನ್ನಿ ಹೋಗೋಣ ಇಳಿದು. ಏನು ರಶ್ ಇರಲಿಲ್ಲ. ಬಟ್ ಮೋಸ್ಟ್ಲಿ ನಾನು 10 o'clock ಹಂಗೆ ಹೋಗಿದ್ದೆ, ಅದಕ್ಕೆ ಅನಿಸುತ್ತೆ. ಬಟ್ ಮಧ್ಯಾಹ್ನ ಬರ್ಬೋದೇನೋ ಜನ. ಬಟ್ ಇದು ನಾನು ಹೇಳ್ದಂಗೆ 1 ವರ್ಷ ಆಯ್ತು ಅಷ್ಟೇ ಓಪನ್ ಆಗಿ. 1 year, ಸ್ವಲ್ಪ 1 year 2 months ಹತ್ರ ಆಗಿರ್ಬೋದು. ಹೊಸದಾಗಿ ಓಪನ್ ಮಾಡಿರೋದು ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಡಿಸ್ಕ್ರಿಪ್ಷನ್ನು, ರೂಟ್ ಮ್ಯಾಪ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಮೇಲೆ ಲೊಕೇಶನ್ನ ನೋಡಿ ಎಲ್ಲ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ. 75 rupees ಮಿನಿಮಲ್ ಪ್ರೈಸು, ಎಂಟ್ರಿ ಫೀಸು. ಸೊ ತುಂಬ ಯೂನಿಕ್ ಆಗಿದೆ. ನಮ್ಮ ಇಂಡ್ಯಾದಲ್ಲೂ ನಮ್ಮ ಕರ್ನಾಟಕದಲ್ಲೂ ಈ ಥರ ಒಂದು ಕಾರ್ ಮ್ಯೂಸಿಯಂ ಮಾಡಿರೋದು ತುಂಬ ಖುಷಿ ಆಗುತ್ತೆ. ಫಾರಿನ್ ಕಂಟ್ರೀಸಲ್ಲೆಲ್ಲ ಇರುತ್ತೆ, ಕೆಲವು ಹೋಗೋಕ್ಕಾಗತ್ತೆ, ಕೆಲವು ಹೋಗೋಕ್ಕಾಗಲ್ಲ. ಬಟ್ ಇಲ್ಲಿ ನಮ್ಮ ಇಂಡ್ಯಾದಲ್ಲೂ ಏನು ಕಮ್ಮಿ ಇಲ್ಲ ಆ ಥರ ಮಾಡಿದ್ದಾರೆ, ಖುಷಿ ಆಗುತ್ತೆ. ಇಲ್ಲಿ ಕೆಳಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಮತ್ತು ಇಲ್ಲಿ ಡಿಫ್ರೆಂಟ್ ಕಾರ್ಸ್ ಇದೆ. ಒಂದು ಮೆಟಡೋರ್ ಇದೆ, ತುಂಬ ಕ್ಯೂಟ್ ಆಗಿದೆ, ತುಂಬ ಖುಷಿ ಆಯಿತು ಮೆಟಡೋರ್ ನೋಡಿ. ನಾವು ಸ್ಕೂಲ್ ಹೋಗ್ತಿದ್ವಿ ಮೆಟಡೋರಲ್ಲಿ, ಅದಕ್ಕೆ ಜ್ಞಾಪಕ ಬಂತು. ಇಲ್ಲೊಂದು ಕಾರ್ ಇದೆ ನೋಡಿ, ಗ್ರೀನ್ ಕಲರ್, ಗ್ರೀನು ಬ್ಲೂ ಗೊತ್ತಾಗಲ್ಲ ಆ ಥರ, ಫುಲ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ. ಆಮೇಲೆ ಫ್ರಂಟ್ ವ್ಯೂ ತೋರಿಸ್ತೀನಿ ಆ ಕಡೆ ಸೈಡ್ ಹೋದ್ಮೇಲೆ. ಈಗ ಸದ್ಯಕ್ಕೆ ಸೈಡ್ ವ್ಯೂ ತೋರಿಸ್ತಾ ಇದ್ದೀನಿ. ಇದೆ ಮೆಟಡೋರು, ಇಲ್ಲಿ ಬಂತು ನೋಡಿ. ಅಲ್ಲ ಆ ಕಡೆ ಸೈಡ್ ಇದೆ. ಇದು ಸ್ಕೂಟರ್ಸ್ ನೋಡಿ, ಇಲ್ಲಿ ಚೇತಕ್ ಸ್ಕೂಟರು, ಚೇತಕ್ಕು, ವೆಸ್ಪಾ ಎಲ್ಲ ಇದೆ, ಡಿಫ್ರೆಂಟ್ ಆಗಿದೆ, ಸಖತ್ತಾಗಿದೆ. ಆಮೇಲೆ ಇಲ್ಲಿ ಅಂಬಾಸಿಡರ್ ಕಾರ್ನ ಡಿಸೆಕ್ಟ್ ಮಾಡಿಬಿಟ್ಟಿದ್ದಾರೆ ಫುಲ್ಲು, ತೋರಿಸ್ತೀನಿ ನೋಡಿ. ಇಲ್ಲಿ ಡಿಸೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಮುಂಚೆ ಇಲ್ಲಿ ಲಾರಿ, ಮಿಲ್ಟ್ರಿ ಲಾರಿಗಳು, ಹಳೆ ಕಾಲದ ಮಿಲ್ಟ್ರಿ ಲಾರಿಗಳು ನೋಡಿ. ಇಲ್ಲಿ ಇಂಡ್ಯಾದಲ್ಲಿ ಯಾವ ಕಂಟ್ರಿದು ಗೊತ್ತಿಲ್ಲ, ಬಟ್ ಇಟ್ಟಿದ್ದಾರೆ, ಒಟ್ಟು ಡಿಫ್ರೆಂಟ್ ಮಾಡಲ್ಸ್ ಇಟ್ಟಿದ್ದಾರೆ. ಮಿಲ್ಟ್ರಿ ಲಾರಿ ಒಂಥರ ಮಿಲ್ಟ್ರಿ ಆ್ಯಂಬಿಯನ್ಸೇ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಲೀಜರಾಗಿ ನೋಡ್ಬೋದು. ಆಲ್ಮೋಸ್ಟ್ 1 hour ಅಥವಾ 2 hours ಸ್ಪೆಂಡ್ ಮಾಡ್ಬೋದು. ಒನ್ ಪ್ಲೇಸೇ ಮಾಡ್ಬೋದು, 2 hours ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಹೋದರೆ ಸುಮಾರು 10 o'clock ಹೋದರೆ ಆರಾಮಾಗಿ 12 o'clock ಹಾಗೆ ಬಂದುಬಿಟ್ಟು ಆಚೆ ಹೋಟೆಲ್ ಇದೆ, ಊಟ ಮಾಡಿಕೊಂಡು ಎಲ್ಲ ಹೋಗ್ಬೋದು. ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು ತುಂಬ ಆ್ಯಂಪಲ್ ಸ್ಪೇಸ್ ಇದೆ. ಫ್ರೀ ಪಾರ್ಕಿಂಗು, ಏನು ದುಡ್ಡೇನು ಕಟ್ಟಂಗಿಲ್ಲ. ನೀವು ಆರಾಮಾಗಿ ತುಂಬ ಜಾಗ ಇದೆ ಪಾರ್ಕಿಂಗ್ಗೆ. ಇದು ನೋಡಿ, ಡಿಫ್ರೆಂಟ್ ಆಗಿದೆ. ಇದೊಂದು ಆ್ಯಂಬುಷ್ ವೆಹಿಕಲ್ ಅಂತೆ, ಆ್ಯಂಬುಷ್ ಮಾಡೋ ವೆಹಿಕಲ್ಲು ಮಿಲ್ಟ್ರಿಗೆ. ಇದು ಮಿಲ್ಟ್ರಿ ಜೀಪು, ತುಂಬ ಚೆನ್ನಾಗಿದೆ.
ಎಲ್ಲೂ ಕಾಣದಂಥ ವೆಹಿಕಲ್ಸ್ಗಳು ಇವೆಲ್ಲ, ನಾವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ವೆಹಿಕಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದೊಂದು ಸೋಲ್ಜರ್ಸ್ನ ಕ್ಯಾರಿ ಮಾಡೋ ಇದು ಇನ್ನೊಂದು ತೋರಿಸ್ತೀನಿ ಇಲ್ಲಿ. ಸೋಲ್ಜರ್ಸ್ನ ಕ್ಯಾರಿ ಮಾಡೋ ಲಾರಿ ಇದು. ಐ ಮೀನ್ ಲಾರಿ ಅನ್ನಲ್ಲ, ಟ್ಯಾಂಕರ್ ಥರ ವೆಹಿಕಲ್ಲು. ನೋಡಿ, ಚೆನ್ನಾಗಿದೆ ಇದು. ಬಟ್ ಹಳೇದು, ಈ ಕಾಲದಲ್ಲ. ಇದು ತುಂಬ ಚೆನ್ನಾಗಿದೆ. ಸೊ ಹಾಗೆ ಎಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ ಫುಲ್ಲು ಅಲ್ಲಿ ಯಾವ್ಯಾವ ಮಾಡಲ್ಲು, ಯಾವ ಮೇಕು, ಆಮೇಲೆ ಅದರ ಇದು ಯಾವ ಕಂಟ್ರಿದು ಎಲ್ಲ ಕೊಟ್ಟಿದ್ದಾರೆ. ನೀವು ಓದ್ಕೊಂಡು ನಿಧಾನಕ್ಕೆ ಹೋದರೆ ಆಲ್ಮೋಸ್ಟ್ 3 hours ಸ್ಪೆಂಡ್ ಮಾಡ್ಬೋದು. ಎಲ್ಲ ಅಲ್ಲಿ ಇದಾಕಿದ್ದಾರೆ, ಹಗ್ಗ ಮತ್ತು ಪೋಲ್ಸ. ಸೊ ಒಳಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಈ ಕಡೆ ಸೈಡು ಹಳೆ ಲಾರಿಗಳಿದೆ, ಧರ್ಮಸ್ಥಳದಂತೆ, ಶ್ರೀ ಧರ್ಮಸ್ಥಳ ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಅಲ್ಲಿ ಯೂಸ್ ಮಾಡ್ತಿದ್ರು ಅನಿಸುತ್ತೆ ಮುಂಚೆ. MYX ಅಂದರೆ ಹಳೆ ಕಾಲದ್ದು, 80ಸ್ಗಿಂತ ಮುಂಚೆದು ಅನಿಸುತ್ತೆ, 1980ಸ್ಗಿಂತ ಮುಂಚೆದು. 2 ಲಾರಿ ಇದೆ ಧರ್ಮಸ್ಥಳದ ಲಾರಿಗಳು, ಹಳೆ ಕಾಲದ ಲಾರಿ. ಸೈಡಿಂದ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಈ ಥರ ಲಾರಿಗಳು ಈಗಿನ ಕಾಲದಲ್ಲಿ ಸಿಗೋದು ಚಾನ್ಸೇ ಇಲ್ಲ. 1973 ರೋಡಲ್ಲೂ ಸಿಗೋಲ್ಲ, ರೋಡಲ್ಲಂತೂ ಎಲ್ಲೂ ಸಿಗೋಲ್ಲ ಇದೆಲ್ಲ. ನೈಸ್. ಹಂಗೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಕಾರ್ಗಳಿದೆ. ಈ ಕಾರ್ ಯಾರು ಗೊತ್ತಾ? ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಡಾಕ್ಟರ್ ವಿಷ್ಣುವರ್ಧನ್ ಅವರು 80ಸಲ್ಲಿ ಯೂಸ್ ಮಾಡ್ತಿದ್ದ ಕಾರ್ ಇದು. ಅವ್ರದ್ದು ಒಂದು ಕಟೌಟ್ ಹಾಕ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ ನೋಡಿ, ಡಾಕ್ಟರ್ ವಿಷ್ಣುವರ್ಧನ್. 1983 ತೊಗೊಂಡಿದ್ದು ಅನಿಸುತ್ತೆ ಮೋಸ್ಟ್ಲಿ ಅವ್ರ ಕಾರು. ಸೊ ಅವ್ರದ್ದೊಂದು ಕಟೌಟ್ ಹಾಕಿ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ. ವಿಷ್ಣುವರ್ಧನ್ ಸರ್ ತುಂಬ ಕಾರ್ ಕ್ರೇಜ್ ಇತ್ತಂತ ಅವ್ರಿಗೆ. ಅವ್ರದ್ದು 7 ಕಾರ್ ಇತ್ತಂತೆ. ಸೊ ಡೈಲಿ ಒಂದು ಕಾರ್ ಯೂಸ್ ಮಾಡ್ತಿದ್ರಂತೆ ವೀಕಲ್ಲಿ, ಅಷ್ಟು ಕಾರ್ ಕ್ರೇಜು. ನೈಸ್. ಇದು ನೋಡಿ, ಅಂಬಾಸಿಡರ್ ಇದು ಅನಿಸುತ್ತೆ ಮೋಸ್ಟ್ಲಿ. ಕಲರು ಚೆನ್ನಾಗಿದೆ. ಇದು ಪ್ರೀಮಿಯರ್ ಪದ್ಮಿನಿ ಥರ ಇದೆ. ಪ್ರೀಮಿಯರ್ ಪದ್ಮಿನಿ ಅಲ್ಲ ಇದು, ಪ್ರೀಮಿಯರ್ ಪದ್ಮಿನಿ ಬೇರೆ ಏನೋ ಇತ್ತು ಅಲ್ಲಿ. ಇದು ನೋಡಿ, ಇದು ಪ್ರೀಮಿಯರ್ ಪದ್ಮಿನಿನ. ನೋಡೋಣ, ನಾನು ವಾಯ್ಸ್ ಓವರ್ ಮಾಡ್ತಿರೋದು, ಅಲ್ಲಿ ಡೈರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ಸ್ವಲ್ಪ ತಪ್ಪು ಹೇಳಿರ್ಬೋದು. ಇದು ನೋಡಿ, ಬಾಂಬೆಯಲ್ಲಿ ಯೂಸ್ ಮಾಡ್ತಾರಲ್ಲ ಟ್ಯಾಕ್ಸಿ ಫಿಲಮ್ಗಳು ನೋಡಿರ್ಬೋದು ನೀವು, ಈಸ್ಟ್ಮನ್ ಕಲರ್ ಫಿಲಮ್ಸಲ್ಲಿ ಈಗಲೂ ಯೂಸ್ ಮಾಡ್ತಾರೆ. ಇದು ನೋಡಿ, ಇದು ರೆಡ್ ಕಾರ್ ಎಷ್ಟು ಉದ್ದ ಇದೆ. ಅದೇ ಬೆಸ್ಟ್ ಪಾರ್ಟ್ ಏನಂದರೆ ಸಕ್ಕದ ಉದ್ದಪ್ಪ ಕಾರ್ಗಳು, ಖುಷಿ ಆಗುತ್ತೆ ನೋಡೋಕ್ಕೆ. ಡಿಕ್ಕಿ ಸ್ಪೇಸು ಚೆನ್ನಾಗಿರುತ್ತೆ. ಬಾನೆಟಲ್ಲಂತೂ ಮೋಸ್ಟ್ಲಿ ಎಲ್ಲ ತುಂಬ ಚೆನ್ನಾಗೆಲ್ಲ ಮಾಡಿರ್ತಾರೆ ಅನಿಸುತ್ತೆ. ಇದು ಬೆನ್ಝಾ? ಹೌದು, ಬೆನ್ಝು. ಇದೆಲ್ಲ ಬೆನ್ಸ್ ಸೀರೀಸ್ ಇದು. ಅಷ್ಟು ಬೆನ್ಸ್ ಹೆಂಗೆ ಇವಾಲ್ವ್ ಆಯಿತು ಅಂತ ಹಾಕಿದ್ದಾರೆ. ಎಲ್ಲ ಬೆನ್ಸ್ ಸೀರೀಸ್ ಇದು, ಕರೆಕ್ಟ್. ಬೆನ್ಸ್ ಕಾರ್ಸ್ ಹೇಗೆ ಇಂಪ್ರೂವ್ ಆಗ್ತಾ ಹೋಯಿತು ಅಂತ ಒಂದು ಹಾಕಿದ್ದಾರೆ. ಆಮೇಲೆ ಆಡಿ ಕಾರ್ಸು ಇದೆ ಮುಂದೆ. ಇದು ಬೆನ್ಸ್. ಈ ಥರ ಇದೆ, ಲೇಟೆಸ್ಟ್ ಅನಿಸುತ್ತೆ ಮೋಸ್ಟ್ಲಿ. ಸೊ ಇಲ್ಲಿ ಆಡಿದೋ BMW ಗೊತ್ತಾಗಲಿಲ್ಲ, ಮರ್ತೋಯ್ತು. ಇದು BMW. HP ಹಿಮಾಚಲ್ ಪ್ರದೇಶ, HP ರಿಜಿಸ್ಟ್ರೇಷನ್. ಇದು ಕರ್ನಾಟಕ. ಇದು ಇಲ್ಲಿ ಜಾಗ್ವರ್ ಇದೆ. ಈ ಕಡೆ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ ಜಾಗರ್ ಸಕ್ಕತ್ತಾಗಿದೆ. ತೋರಿಸ್ತೀನಿ ನೋಡಿ ಇಲ್ಲಿ. ಅಬ್ಬಾ, ಅದು ಇದನ್ನು ಲೋಗೋನು ತೆಗ್ದು ನೋಡಿ, ವಾವ್. ಆಮೇಲೆ ಇದು ಕಾಂಟೆಸ್ಸಾನ, ಎಷ್ಟು ಉದ್ದ ಇದೆ ನೋಡಿ, ಇದು ಕಾಂಟೆಸ್ಸಾ. ಕ್ಲಾಸಿಕ್ ಹಳೆ ಕಾಲ ಇದು. ವಾವ್, ದಿಸ್ ಲುಕ್ಸ್ ಸೋ ಗುಡ್. ಎಷ್ಟು ಥರದ ಕಲರ್ದು ಇದೆ. ಮಾಜ್ದಾ ಅಂತ, ಮಾಜ್ದಾ ರೆಡ್ ಕಲರ್ ಕಾರು. ರೆಡ್ ಕಲರ್ ಅಂದರೆ ತುಂಬ ಫೇಮಸ್ ಕಾರ್ಗಳು. ಇದು ಆಗಲೇ ಹೇಳಿದ್ನಲ್ಲ, ಫ್ರಂಟ್ ವ್ಯೂ ತೋರಿಸ್ತೀನಿ ಆಮೇಲೆ ಅಂತ. ಇಳಿದು ಬಂದಾಗ ಕಾಣಿಸ್ತಲ್ಲ ಆ ಕಾರ್ ಇದು. ಫ್ರಂಟ್ ವ್ಯೂಲ್ ತೋರಿಸ್ತಾ ನೋಡಿ, 1958 ಮಾಡಿರೋದು. ಅಲ್ಲಿಂದ ಇಳಿದು ಬರ್ತೀವಿ ಕೆಳಗೆ ಬೇಸ್ಮೆಂಟಿಗೆ. ಇದೆ ಮೆಟೆಡೋರ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಮುಂಚೆ ಇದು ಮೆಟೆಡೋರ್ ತರುತ್ತೆ. ಬರೀ ತಡೀರಿ, ಇಲ್ಲೊಂದು ಚೆನ್ನಾಗಿರೋ ಕಾರ್ ಹಾಕಿದ್ದಾರೆ. ಮತ್ತು ಇದು ರೇಟ್ ಆಗ್ತಾಯಿತ್ತು ಡಿಸ್ಕ್ ಮೇಲೆ ರೇಟ್ ಆಗ್ತಾಯಿದೆ ನೋಡಿ. ಚೆನ್ನಾಗಿದೆ, ಒಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ ಚೆನ್ನಾಗಿ. ವಾವ್, ಬ್ರಿಟಿಷ್ ಕಾಲದ ಕಾರು ಅನಿಸುತ್ತೆ. ನೈಸ್. ಹೋಗಿ ಮಿಸ್ ಮಾಡ್ದೆ ನೋಡಿ ಇದು ಪಯಣ. ಸ್ಕೂಲ್ ಮಕ್ಳುಗಳ್ನ ಕರ್ಕೊಂಡು ಹೋಗ್ಬೋದು. ಯಾರಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಸ್ಕೂಲ್ ಮಕ್ಳನ್ನ ಕರ್ಕೊಂಡು ಹೋದರೆ ಖುಷಿ ಆಗ್ತಾರೆ ಮಕ್ಕಳು. ಪಿಕ್ನಿಕ್ ಥರ ಕರ್ಕೊಂಡು ಹೋಗ್ಬೋದು ಸ್ಕೂಲಿಂದ.
ಇದು ಅಂಬಾಸಿಡ್ರ್, ಮೋಸ್ಟ್ಲಿ ಇದು ಅಂಬಾಸಿಡ್ರ್ ಕಾರು. ಇದು ತುಂಬ ಚೆನ್ನಾಗಿದೆ. ಇದು ಇದು ಕಾಂಟೆಸಾ ಕ್ಲಾಸಿಕ್ ಅನಿಸುತ್ತೆ. ಇದು ಕಾಂಟೆಸಾ ಕ್ಲಾಸಿಕ್ಕು. ಹಾಗೆ ಇಲ್ಲಿ ಬಂತಪ್ಪ ಮೆಟಡೋರ್. ಅವಾಗಿಂದ ಹೇಳ್ತಾ ಇರಲಿಲ್ಲ ಮೆಟಡೋರ್ ಅಂತ. ನೋಡಿ ಇದು ಎಲ್ಲ ಚೆನ್ನಾಗಿ ಬಣ್ಣ ಹೊಡೆದ್ಬಿಟ್ಟಿದ್ದಾರೆ ಮೆಟಡೋರ್ಗೆ. ಡಿಫ್ರೆಂಟ್ ಕಲರ್ ಮಾಡ್ಕೊಂಡು ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಚೆನ್ನಾಗಿದೆ ಕಾರು. ಫಿಯಟ್ ಯೂನೋ ಥರ ಇದೆ. ಫಿಯಟ್ ಯೂನೋ ಅಲ್ಲ, ಫಿಯಟ್ ಯೂನೋ ಮುಂದೆ ಬರುತ್ತೆ ತೋರಿಸ್ತೀನಿ. ಅದೇ ಥರ ಕಾರ್ ಕಾಣುತ್ತೆ, ಯೆಲ್ಲೋ ಕಲರು. ಚೆನ್ನಾಗಿದೆ ಇದು. ಆಮೇಲೆ ಇಲ್ಲಿ ಹೇಳಿದ್ನಲ್ಲ ಆಗಲೇ ಡಿಸೆಕ್ಟ್ ಮಾಡಿದ್ದಾರೆ ಅಂತ. ಇಲ್ಲಿ ಬರುತ್ತೆ ನೋಡಿ, ಅಂಬಾಸಿಡರ್ ಕಾರ್ನ ಫುಲ್ ಡಿಸೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದರ ಸ್ಪೇರ್ ಪಾರ್ಟ್ಸ್ ಎಲ್ಲ ಹ್ಯಾಂಗ್ ಮಾಡಿದ್ದಾರೆ. ಫುಲ್ಲೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದಾರೆ. ಹಿಂದೆ ಬೋರ್ಡ್ ಇದೆ, ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಚೆನ್ನಾಗಿದೆ. ಆಮೇಲೆ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಟಿ ವಿಲಿ. ಆಮೇಲೆ ಇದು ಇಲ್ಲಿಂದ ನಾವೆಲ್ಲ ನೋಡಿರ್ತೀವಿ ಕಾರ್ಗಳು. ಇದು ಅಂಬಾಸಿಡರು. ಇದು ಎಲ್ಲ 2000 ಆ ಟೈಮಲ್ಲೆಲ್ಲ ಬಂದಿರೋದು ಇದು. ಇದನ್ನ ನಾವು ಎಲ್ಲರೂ ನೋಡಿರ್ತೀವಿ. ಇದು ಫಿಯಟ್ ಯೂನೋ ಅಂತಲೇ ಏನೋ, ಫಿಯಟ್ ಯೂನೋ ಅಂತ ಒಂದು ಬಂದಿತ್ತು ಅದು. ಆಮೇಲೆ ಇದು ರೇವಾ. ಇದು ನೋಡಿರ್ತೀವಿ ನಾವು. ಈ ರೇವಾ ಈಗಲೂ ಓಡಾಡುತ್ತೆ. ಇನ್ನೂ ಕೆಲವು ಎಲ್ಲೋ ಒಂದು ಕಡೆ ಕಾಣುತ್ತೆ ಈ ಥರ ರೆಡ್ ಕಲರ್ ರೇವಾ. ಇದು ನಾವು ಡೆಫಿನೆಟ್ಲಿ ನೋಡಿರ್ತೀವಿ. ಬಟ್ ಫೇಸ್ ಔಟ್ ಆಗಿದೆ ಅಲ್ಲ, ಬಟ್ ಎಲ್ಲ ಒಂದೊಂದು ಅಪರೂಪಗಳನ್ನು ಕಾಣಿಸುತ್ತೆ. ಕೆಲವು ಇಟ್ಕೊಂಡಿದ್ದಾರೆ ರೇವಾ. ಇದನ್ನು ರೋಡಲ್ಲಿ ಕಾಣುತ್ತೆ. ರೇವಾ ಎಲೆಕ್ಟ್ರಿಕ್ ಕಾರು. ಇದು ಯಾವುದೋ JCB ಥರ ಇದೆ, ಹಳೆ ಕಾಲದ JCB. ಇದೊಂದು ಚೆನ್ನಾಗಿದೆ. ಆಮೇಲೆ ಮುಂದೆ ಹೋಗ್ತಾ ಕೆಲವು ಕಾರುಗಳಿದೆ. ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಅಂದ್ಕೊಳ್ತೀನಿ. ನಿಧಾನಕ್ಕೆ ಹೋಗಬೇಕು. ಫಾಸ್ಟಾಗಿ ಹೋದರೆ ಮಿಸ್ ಆಗುತ್ತೆ. ಲೆಗಸಿ ಇದನ್ನೇ ಮಿಸ್ ಮಾಡ್ಕೊತೀವಿ. ಹಾಗೆ ನೋಡ್ತಾ ಹೋಗಿ. ಇನ್ನೆಲ್ಲ ಫುಲ್ಲು ಇಲ್ಲಿದೆ ನೋಡಿ. ಇಲ್ಲಿ ಫೋಟೋ ತೆಗೆಸ್ಕೋಬೋದು ಮೆಮೊರಿಗೆ. ಪಯಣ ಅಂತ ಒಂದು ಇದು ಮಾಡಿದ್ದಾರೆ. ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿದೆ. ಹಾಗೆ ಒಂದು ನೋಟ. ಇವೆಲ್ಲ ನೋಡಿ, ಫಿಯಟ್ ಅಲ್ಲ, ಇದು ಯಾವುದು ಸಿಯಾರಾನ ಸಫಾರಿ ಅಲ್ಲ, ಟಾಟಾ ಎಸ್ಟೇಟ್ ಅಂತೇಳಿ ಟೊಯೋಟಾ ಕಾರು. ಇದು ಬಂದುಬಿಟ್ಟು ಇದು ಜಾಗ್ವರ ಅಲ್ಲ, ನೋಡೋಣ ತಡೀರಿ ಯಾವುದೋ ಅಂತ ನಿಮಿಷ. ಇದು ಮಾಟೀಸ್ ಹಿಂದೆ ಇರೋದು. ನಾನು 2003-4 ಟೈಮಲ್ಲಿ ಮಾಟೀಸ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ನನಗೆ ನಿಂತೋಯ್ತದು. ಮಾಟೀಸ್ ಅಂತ ಒಂದು ಫೇಮಸ್ ಕಾರ್ ಇತ್ತು ಅವಾಗ. ಆಮೇಲೆ ಅಲ್ಲಿ ನೋಡಿ ಕಾಲೀಸ್ ಕಾಣಿಸ್ಬೋದು ಹಿಂದೆ. ಕಾಲೀಸು ಈಗಲೂ ಓಡಾಡುತ್ತೆ ಕೆಲವು ಕಾರ್ಗಳು, ರೋಡಲ್ಲಿ ನೋಡ್ಬೋದು ನಾವು. ಇದು ಬಂದುಬಿಟ್ಟು ಮಾರುತಿ 800. ಇನ್ನೂ ಇದೆ ಕಾರ್ಗಳು ಇವು. ಇಲ್ಲೊಂದು ಕಾಣುತ್ತೆ ಈ ಕಾಲದ ಕಾರ್ಗಳು. ಈ ಕಾಲದಲ್ಲಿ ಹಳೆ ಕಾರ್ಗಳು ಕಾಣ್ತವೆ. ಇದು ಝೆನ್ನು, 2000 ಝೆನ್ನು, 96, 98, 2000. ಇದು ಫಿಯಟ್ ಯೂನೋ. ಇದು ಸ್ವಲ್ಪ ಫೇಮಸ್ ಆಗಿತ್ತು ಒಂದು 96ಅಲ್ಲಿ. ಆಮೇಲೆ ಇದು ಮಾರುತಿ 800 ಅಗೇನ್. ಇಲ್ಲಿಗೆ ಎಂಡ್ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಒಂದು ಸ್ಟಾರ್ಟಿಂಗಲ್ಲಿ ಡಬಲ್ ಡೆಕ್ಕರ್ ಬಸ್ ಇಟ್ಟಿದ್ದಾರೆ. ಡಬಲ್ ಡೆಕ್ಕರು ಬೆಂಗಳೂರಲ್ಲಿ ತುಂಬ ಇತ್ತಂತೆ ಮುಂಚೆ. ಸೊ ಡಬಲ್ ಡೆಕ್ಕರ್ ಬಸ್ಸು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೊಂದು ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದಾರೆ ಇದನ್ನು. ನಾನು ಲಾಸ್ಟಿಗೆ ಹೋಗ್ಬೇಕಾದ್ರೆ ಎಕ್ಸಿಟಲ್ಲಿ ಹಾಗೆ ಒಂದು ವೀಡಿಯೋ ಮಾಡಿದೆ. ಎಲ್ಲ ಪ್ರೊಟೆಕ್ಷನ್ ಮಾಡಿಬಿಟ್ಟಿದ್ದಾರೆ, ಒಳಗೆ ಹೋಗೋಕ್ಕಾಗಲ್ಲ. ಸೊ ಇದೊಂದು ಚೆನ್ನಾಗಿದೆ. ಒಳಗೆ ಸುತ್ತಮುತ್ತ ಓಡಾಡ್ಕೊಂಡು ಬರ್ಬೋದು. ಅಲ್ಲಿ ಬೆಂಗಳೂರಲ್ಲಿ ತುಂಬ ಈ ಶಂಕರ್ನಾಗ್ ಫಿಲಮ್ಸಲ್ಲೆಲ್ಲ ನೋಡ್ಬೋದು ನೀವು. ಕೆಲವು ಹಳೆ ಫಿಲಮ್ಸಲ್ಲಿ ಡಬಲ್ ಡೆಕ್ಕರ್ಸ್ ಎಲ್ಲ ತೋರಿಸ್ತಾರೆ ಫಿಲಮ್ಗಳಲ್ಲಿ, ಕನ್ನಡ ಫಿಲಮ್ಸಲ್ಲಿ. ಸೊ ಇವಾಗ ಬೆಂಗಳೂರಲ್ಲಿ ಓಡೋಕ್ಕೆ ಕಷ್ಟ ಆಗ್ಬೋದು. ಕೆಲವು ಕಡೆ ಎಲ್ಲ ಡಬಲ್ ಡೆಕ್ಕರ್ ಮಾಡಿದ್ರೆ ಕೆಲವು ರೂಟಲ್ಲಿ ಮಾತ್ರ ಓಡಾಡುತ್ತೆ ಅನಿಸುತ್ತೆ. ಫ್ಲೈಓವರ್ಸ್ ಇರುತ್ತೆ, ಅಂಡರ್ ಪಾಸ್ ಇರುತ್ತೆ. ಒಂದು ಒಳ್ಳೆ ಔಟಿಂಗು. ಬೆಂಗಳೂರಿಂದ ಆಚೆ ಹೋಗಿ ಬರ್ಬೋದು. ನೋಡಿ, ಎಲ್ಲರೂ ಹೋಗಿ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.